ಕಮ್ಲಿ ಅಂತೂ ಗೊತ್ತಾಯ್ತು. ಈಗ ನಿಂಗಿಯವ್ರಾಗಿರ್ಬೋದು, ಅನಿಕಾ ಅವ್ರಾಗಿರ್ಬೋದು, ನಿಮ್ಮ ಸೀರಿಯಲ್ ನಲ್ಲೇ ಆಕ್ಟ್ ಮಾಡ್ತಿದ್ದಂತಹ ಅನಿಕಾ ಅವ್ರು ಅವರನ್ನೇ ಮದುವೆ ಆಗಿದ್ದಾರೆ. ಹೌದು, ಶಂಭು ಅನ್ನೋ ಕ್ಯಾರೆಕ್ಟರ್ ಸುಹಾಸ್ ಅವ್ರು. ಓಕೆ, ಸೊ ನಿಂಗೆ ಅವರೆಲ್ಲಾನು ಕಾಂಟ್ಯಾಕ್ಟ್ ಅಲ್ಲಿ ಇದಾರ ನಿಮ್ಗೆ ಇವಾಗ? ಅಂದ್ರೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ನಾವು. ಯಾವಾಗಾದ್ರೂ ಅಂದ್ರೆ ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲೋ ಇಲ್ಲ ಅಂದ್ರೆ ಯಾವಾಗ ತುಂಬಾ ರೇರು. ನಂದೊಂದು ಕೆಟ್ಟ ಅಭ್ಯಾಸ ಇದೆ ಅದೊಂದು. ಅಂದ್ರೆ ಅಂದ್ರೆ ನನ್ಗೆ ಇಟ್ಸ್ ನಾಟ್ ಲೈಕ್ ಓಕೆ ನಾನು ಯಾರ ಹತ್ರ ಮಾತಾಡ್ಬಾರ್ದು ಅನ್ನೋದಲ್ಲ, ತುಂಬಾ ಕಮ್ಮಿ ನಾನು ಅಂದ್ರೆ ಟಚ್ ಅಲ್ಲಿ ಇರೋಂಥದ್ದು. ಬಟ್ ಯಾವಾಗ್ಲೇ ಸಿಕ್ಕಿದ್ರು ಅದೇ ಪ್ರೀತಿ ಅದೇ ಕನೆಕ್ಷನ್ ಇದ್ದೇ ಇರುತ್ತೆ. ಬಟ್ ಟಚ್ ಅಂಡ್ ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರವ್ರದೇ ಲೈಫ್ ಅಲ್ಲಿ ಬೇರೆನೆ ದಾರಿಗಳು ಹೋಗಿರುತ್ತೆ. ಸೊ ಬ್ಯುಸಿ ಇರ್ತಾರೆ. ಯಾವಾಗ್ಲೂ ಒಂದ್ಸಲ, ಇವಾಗ ರಚನಾ ಆಗಿರ್ಬೋದು, ರಿಷಿ ಅವ್ರ ತಂಗಿ ಕ್ಯಾರೆಕ್ಟರ್. ಇನ್ನು ನಿರಂಜನ್ ಅವರು ಅಂದ್ರೆ ಲೈಕ್ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ಸೊ ಅವ್ರದ್ದೇನು ಟಚ್ ಯಾವಾಗ್ಲೂ ಇದ್ದೇ ಇರುತ್ತೆ. ಕಮಲಿ ಸೀರಿಯಲ್ ಬಂದಾಗ ಆ 2 ಜಡೆ ಹಾಕೊಳ್ಳುವಂತದ್ದಾಗಿರ್ಬೋದು, ಸೈಕಲ್ ತುಳಿಯುವಂತದ್ದಾಗಿರ್ಬೋದು, ಅಥವಾ ಕಾಲೇಜು ಲಂಗ ದಾವಣಿ ಪಕ್ಕಾ ಹಳ್ಳಿ ಶೈಲಿಯ ಹುಡುಗಿ ಅನ್ಕೊಂಡಿದ್ರ ಇದ್ ನನ್ಗೆ ಮಾಡ್ತೀನಿ, ಮ್ಯಾಚಸ್ ಆಗುತ್ತೆ ಅಂತ ಯಾವತ್ತಾದ್ರೂ? ಅಂದ್ರೆ ನಂಗೆ ಇದುವರೆಗೂ ಯಾವ್ದ್ರ ಮೇಲೂ ಭಯ ಅಂತೂ ಇಲ್ಲ. ಅಂದ್ರೆ ಓಕೆ ನನ್ ಕೈಲಿ ಮಾಡಕ್ ಆಗುತ್ತಾ, ಬಿಕಾಸ್ ಈಗ ನಿಮ್ಗೆ ಈ ಪ್ರೊಫೆಷನ್ ನಾನ್ ಮಾಡ್ಬೇಕು, ಓಕೆ ನನ್ ನಿಮ್ಗೆ ಇದ್ರ ಬಗ್ಗೆ ತಿಳ್ಕೊಂಡು ತುಂಬಾ ಅಂತ ಬಂದಾಗ ನಿಮ್ಗೆ ಏನಿರುತ್ತೆ ಒಂದ್ ಭಯ ಇರುತ್ತೆ ಅದ್ರ ಬಗ್ಗೆ. ಓಕೆ ತುಂಬಾ ಯೋಚನೆ ಮಾಡ್ತೀವಿ. ನಾನ್ ಹೆಂಗೆ ಅಂದ್ರೆ ಗೋ ವಿತ್ ಫ್ಲೋ ಅನ್ನೋ ತರ. ಅಂದ್ರೆ ಹೆಂಗೆ ಈಗ ಕಮ್ಲಿ ಅಷ್ಟೇನೆ, ನನ್ಗೆ ಯಾವತ್ತೂ ಯೋಚನೆ ಆಗಿಲ್ಲ ಓಕೆ ನಾನು ಮಾಡ್ಬೋದಾ ಅಂತ. ಓಕೆ ಹೋಗ್ತೀನಿ ಮಾಡ್ತೀನಿ ಅನ್ನೋ ತರಾನೇ ಇದ್ದೆ. ಬಟ್ ನಂಗೆ ಆ ಕ್ಯಾರೆಕ್ಟರ್ ಲುಕ್ ನೋಡಿದಾಗ ನಂಗೆ ಫುಲ್ಲು ಬೇಜಾರಾಗೋಗ್ಬಿಟ್ಟಿತ್ತು. ಏನಿದು ಅಂದ್ರೆ ಯೂಶಲಿ ಹೀರೋಯಿನ್ಸ್ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಚೆನ್ನಾಗಿ ಕಾಣಿಸ್ತಾರೆ. ಇದ್ರಲ್ಲಿ ನನ್ಗೆ ಏನಂದ್ರೆ ನನ್ ಕಲರ್ ಇಂದ ಹಿಡಿದು ಎಲ್ಲ ಲೈಕ್ ಮೇಕಪ್ ಕೂಡ ಡಲ್ ಮೇಕಪ್ ಮಾಡ್ತಾ ಇದ್ರು, ಏನು ಹಾಕೋಗಿರ್ಲಿಲ್ಲ. ಪ್ರತಿದಿನ ಹೆಂಗೆ ಅಂದ್ರೆ ಕದ್ದು ಮುಚ್ಚಿ ಒಂಚೂರು ಲಿಪ್ಸ್ಟಿಕ್ ಹಾಕೊಂಡೋದ್ರೆ ನಮ್ ಡೈರೆಕ್ಟರ್ ಲಿಪ್ಸ್ಟಿಕ್ ಹಾಕಿದೀರಾ, ಇಲ್ಲ ಸರ್ ನಾನು ಲಿಪ್ಸ್ಟಿಕ್ ಹಾಕೇ ಇಲ್ಲ ಅಂತ ಸುಳ್ಳು ಹೇಳೋದು ಇದೇ ಆಗ್ತಿತ್ತು. ಬಿಕಾಸ್ ಹಂಗೇನಂದ್ರೆ ಸ್ವಲ್ಪ ದಿನ ಆದ್ಮೇಲೆ ನನ್ಗೆ ಅದ್ ಅರ್ಥ ಆಯ್ತು. ಬಟ್ ಬಿಗಿನಿಂಗ್ ಅಲ್ಲಿ ಹೆಂಗಿರುತ್ತೆ ನಮ್ಗೋ ನಾನ್ ಚೆನ್ನಾಗ್ ಕಾಣಿಸ್ಕೊಬೇಕು, ನಾನು ಹಿಂಗ್ ಇಲ್ವೇ ಇಲ್ಲಲ್ಲ ಏನ್ ಹಿಂಗ್ ಕಾಣಿಸ್ಕೋತಿದೀನಿ ಅಂತ. ಬಟ್ ಯಾವಾಗ ಜನ ಮುಗ್ಧತೆ ಆ ಕ್ಯಾರೆಕ್ಟರ್ನ ಅದೇ ರೀತಿ ಇಷ್ಟಪಟ್ರು ನಂಗೆ ಅವಾಗ ಅರ್ಥ ಆಯ್ತು ಓಕೆ ಜನ ನಮ್ಮ ಅಂದಕ್ಕಿಂತ ಲೈಕ್ ಆ ಕ್ಯಾರೆಕ್ಟರ್ ಏನ್ ಬೇಕು ಅನ್ನೋದನ್ನ ಇಷ್ಟಪಡ್ತಾರೆ. ಎಲ್ಲಾನು ಬ್ಯೂಟಿ ಅಷ್ಟೇ ಅಲ್ಲ ಅನ್ನೋದು ಅರ್ಥ ಆಯ್ತು. ಅದು ತುಂಬಾ ಶಾರ್ಟ್ ಟರ್ಮ್ ಅಲ್ಲಿ ಅರ್ಥ ಆಗೋಯ್ತು. ಸೊ ಆ ಬದ್ನೆಕಾಯಿ ಜಡೆ ಅಂತೂ ನನಗೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಲಾಂಗ್ ಹೇರ್ ಬಿಡ್ತಾ ಇರ್ಲಿಲ್ಲ, ಕಟ್ ಮಾಡಿಸ್ಬಿಡ್ತೇವೆ. ಬಿಕಾಸ್ ನಂಗೆ ಆ ಜಡೆ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಅದನ್ನ ಹಾಕೊಂಡ್ ಹೋಗ್ಬೇಕು ಅಂತಾನೆ ಕಟ್ ಮಾಡಿಸ್ತಿದ್ದೆ. ಬಟ್ ದೇವ್ರು ನೀನು ಅವಾಗ ತುಂಬಾ ಮಾತಾಡಿದ್ಯಾ, ತುಂಬಾ ಆಟ ಆಡಿದ್ಯಾ, ಕಟ್ ಮಾಡಿಸಿ, ಸೊ ನಿನ್ಗೆ ಇದನ್ನೇ ಕೊಡ್ತೀನಿ ಅಂತ ಇವಾಗ ಹಾಕಿಸಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.